ನೀಟ್ ಪರೀಕ್ಷೆ ಹಗರಣ ವಿರುದ್ಧ ಸಿಜೆಪಿ ಸಮರವನ್ನ ಸಾರ್ತಾ ಇದೆ. ಸಿಜೆಪಿ ಪ್ರತಿಭಟನೆಯ ಡ್ರೋನ್ ವಿಡಿಯೋ ವೈರಲ್ ಆಗ್ತಾ ಇದೆ. ಏನು ವೈರಲ್ ಆಗ್ತಾ ಇದೆ? ಸಿಜೆಪಿ ಸಮರವನ್ನ ಸಾರಿರೋದ್ರಿಂದ ನೀಟ್ ಪರೀಕ್ಷೆ ಹಗರಣದಲ್ಲಿ ಈಗ ಸಿಜೆಪಿ ಪ್ರತಿಭಟನೆಯ ಡ್ರೋನ್ ವಿಡಿಯೋ ವೈರಲ್ ಆಗ್ತಾ ಇದೆ. 5 IPS ಅಧಿಕಾರಿಗಳು ಸೇರಿ ಹಲವರಿಗೆ ಗಾಯಗಳಾಗಿರುವಂತಹದ್ದು. 70ಕ್ಕೂ ಹೆಚ್ಚು ಮಂದಿ ಪ್ರತಿಭಟನಾಕಾರರು ವಶಕ್ಕೆ ಪಡೆದಿರುವಂತಹದ್ದು. ಹಾಗೆ ಈ ಘಟನೆ ಬಳಿಕ FIR ದಾಖಲಿಸಿದ ದೆಹಲಿ ಪೊಲೀಸ್ ಕೆಲವೊಂದಿಷ್ಟು CCTV ದೃಶ್ಯವನ್ನ ಪರಿಶೀಲಿಸಿಕೊಂಡು ಮುಂದಾದಂತಹ ಪೊಲೀಸರು ನೀಟ್ ಪರೀಕ್ಷೆ ಹಗರಣ ವಿರುದ್ಧ ಸಿಜೆಪಿ ಸಮರವನ್ನ ಸಾರಿತ್ತು. ಆ ಒಂದು ಗಲಭೆಯಲ್ಲಿ ಸಿಜೆಪಿ ಪ್ರತಿಭಟನೆಯಲ್ಲಿ ಡ್ರೋನ್ ವಿಡಿಯೋ ಒಂದು ವೈರಲ್ ಆಗಿತ್ತು. ಅದರ ಆಧಾರವಾಗಿ ಯಾರ್ಯಾರೆಲ್ಲ ಪ್ರತಿಭಟನಾಕಾರರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿಕೊಂಡು 70ಕ್ಕೂ ಹೆಚ್ಚು ಮಂದಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. 5 IPS ಅಧಿಕಾರಿಗಳು ಸೇರಿ ಹಲವರಿಗೆ ಗಾಯಗಳಾಗಿದೆ. ಇವೆಲ್ಲದನ್ನ ಲೆಕ್ಕಕ್ಕಿಟ್ಕೊಂಡು ಜಂತರ್ ಮಂತರ್ ಹೊರಗಡೆ ನಡೆದಿರುವಂತಹ ಮುಂಬಾಗಿಲಲ್ಲಿ ರಸ್ತೆಯ ಸರ್ಕಲ್ನಲ್ಲಿ ನಡೆದಿರುವಂತಹ ಈ ಪ್ರತಿಭಟನೆ ಏನಾಗಿದೆ, ತೀವ್ರ ರೂಪಕ್ಕೆ ತೆಗೆದುಕೊಂಡು ಹೋಯಿತು. ಹಾಗಾಗಿ ಕಾನೂನಾತ್ಮಕವಾಗಿ ಯಾರ್ಯಾರಿಗೆ ಶಿಕ್ಷೆ ಆಗಬೇಕು, ಈ ಹೋರಾಟದಲ್ಲಿ ಯಾವ ರೀತಿ ಉದ್ವೇಗವಾಗಿ ಯಾರ್ಯಾರು ಮಾಡಿದ್ರು, ಸ್ವಯಂ ಪ್ರೇರಿತವಾಗಿ ಯಾರ್ಯಾರು ಬಂದ್ರು ಅನ್ನುವಂಥದ್ದನ್ನ ಕಲೆ ಹಾಕ್ತಾ ಈಗ ದೆಹಲಿ ಪೊಲೀಸ್ ಏನ್ ಮಾಡ್ತಾರೆ, FIR ನ ದಾಖಲಿಸ್ತಾರೆ. FIR CCTV ದೃಶ್ಯಾವಳಿಗಳನ್ನ ಪರಿಶೀಲಿಸಿಕೊಂಡು ಪೊಲೀಸರು ಮುಂದಾಗ್ತಾರೆ. ಯಾರು ಕಲ್ಲು ತೂರಾಟ ನಡೆಸಿದ್ರು, ಯಾಕಂದ್ರೆ 5 ಜನ ಪೊಲೀಸರಿಗೆ ಗಂಭೀರವಾಗಿ ಗಾಯಗಳಾಗಿದೆ. 70 ಜನ ಏನು ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ವಿಚಾರಣೆಯನ್ನ ತೆಗೆದುಕೊಂತಾರೆ. ತೀವ್ರವಾಗಿ ತನಿಖೆಯನ್ನು ನಡೆಸಿದ ಮೇಲೆ ಏನು ಉದ್ದೇಶ ಏನಾಗಿತ್ತು, ಯಾಕೆ ಈ ರೀತಿ ಹೋರಾಟವನ್ನು ನಡೆಸಿದ್ರು, ಮಾಹಿತಿಯನ್ನ ಕಲೆ ಹಾಕುವಂಥದ್ದು ಮಾಡ್ತಾ ಹೋಗ್ತಾರೆ ಪೊಲೀಸ್ನವರು.